ಶುಭೋದಯ ಎಲ್ಲರಿಗೂ. ತಮಗೆಲ್ಲರಿಗೂ ವೈಕುಂಠ ಏಕಾದಶಿಯ ಹಾರ್ದಿಕ ಶುಭಾಶಯಗಳು. ವೈಕುಂಠ ಏಕಾದಶಿ ಅಂತ ಹೇಳಿದ್ರೆ ನಾವು ಸಂಕಷ್ಟಹರ ಚತುರ್ದಶಿ, ಹೌದಾ, ಪ್ರತಿ ತಿಂಗಳೂ ಸಂಕಷ್ಟಹರ ಚತುರ್ದಶಿ ವ್ರತವನ್ನು ನಾವು ಮಾಡ್ತೀವಿ. ಆದರೆ ಮಂಗಳವಾರ ಬರೋದೇನಿದೆಯಲ್ಲ, ಅಂಗಾರಕ ಸಂಕಷ್ಟಹರ ಚತುರ್ದಶಿ ಅಂತೇಳಿ, ಅದೇ ಥರ ನಾವು ಎಲ್ಲ ಸಂಕಷ್ಟ ಚತುರ್ದಶಿಗಳನ್ನು ಮಾಡೋಕ್ಕಾಗದೇ ಇದ್ದರೂ ಸಹಿತ ಒಂದು ಅಂಗಾರಕ ಸಂಕಷ್ಟಿ ವ್ರತವನ್ನು ನಾವು ಆಚರಿಸೋದ್ರ ಮೂಲಕ ಉಳಿದ ಎಲ್ಲ ಚತುರ್ದಶಿಯ ಫಲಗಳನ್ನು ನಾವು ಹೇಗೆ ಪಡಿತೀವೋ ಅದೇ ಥರ ಒಂದು ವರ್ಷದಲ್ಲಿ 24 ಏಕಾದಶಿಗಳು ಬರುತ್ತೆ. ಶುಕ್ಲ ಪಕ್ಷದ ಏಕಾದಶಿ ಮತ್ತು ಕೃಷ್ಣ ಪಕ್ಷದ ಏಕಾದಶಿ, ಅವು ಎಲ್ಲವುಗಳ 23 ಏಕಾದಶಿಯ ವ್ರತವನ್ನು ವೈಕುಂಠ ಏಕಾದಶಿ ಒಂದನ್ನು ಆಚರಿಸೋದರ ಮೂಲಕ ನಾವೇನು ಮಾಡ್ಬೋದು, 23 ಏಕಾದಶಿಯ ವ್ರತಗಳ ಫಲವನ್ನು ಪಡೆಯಬಹುದು. ಅಷ್ಟೊಂದು ಮಹತ್ವವಾದ, ತುಂಬ ಶ್ರೇಷ್ಠವಾದಂತಹ ಏಕಾದಶಿ ವ್ರತ ಆಗಿದೆ. ಅವತ್ತು ಸಾಧ್ಯವಾದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಮ್ಮದೇನು ದೈನಂದಿನ ಕೆಲಸ ಇದೆಯಲ್ಲ ಎಲ್ಲವನ್ನು ಮುಗಿಸ್ಕೊಂಡು ಸ್ನಾನ ಪೂಜೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹೂವು, ತುಳಸಿ ಪತ್ರೆ, ಹೌದಾ, ತುಳಸಿ ಪತ್ರೆಯಿಂದ ನಾವೇನು ಮಾಡಬೇಕು, ಶ್ರೀಮನ್ನಾರಾಯಣ ಭಗವಂತನಿಗೆ ಅರ್ಚನೆಯನ್ನು ಮಾಡಬೇಕು. ಶಕ್ತ್ಯಾನುಸಾರ ಅವತ್ತು ಉಪವಾಸವನ್ನು ಮಾಡಬೇಕು. ಯಾರಿಗೆ ಸಾಧ್ಯ ಇದೆ ಅವರು ಉಪವಾಸ, ನಿರಾಹಾರ ಉಪವಾಸ ಅಂತ ಹೇಳ್ತಾರೆ. ನೀರು ಕುಡಿದೇ ನಾವೇನು ಮಾಡಬೇಕು, ಉಪವಾಸನ ಮಾಡಬೇಕು. ಅದು ಸಾಧ್ಯ ಆಗದೇ ಇರೋರು, ಚಿಕ್ಕ ಮಕ್ಕಳು, ಗರ್ಭಿಣಿಯರು, ಮೆಡಿಸಿನ್ ತೊಗೊಳ್ತಾ ಇರೋರು, ಅದು ಸಾಧ್ಯ ಇಲ್ಲ ಅಂತೇಳಿದ್ರೆ ಹಾಲು, ಹಣ್ಣು ಅಥವಾ ಸಾಬುದಾನ ಕಿಚಡಿ ಈ ಥರ ಏನಾದರೂ ತೊಗೊಂಡು ನಾವೇನು ಮಾಡ್ಬೋದು, ಅವತ್ತು ಉಪವಾಸವನ್ನು ಆಚರಿಸಬಹುದು. ಈ ವೈಕುಂಠ ಏಕಾದಶಿ ಅಷ್ಟೇ ಅಲ್ಲ, ಪ್ರತಿಯೊಂದು ಏಕಾದಶಿಗೂ ತನ್ನದೇ ಆದ ವೈಜ್ಞಾನಿಕ ಮಹತ್ವವನ್ನು ಹೊಂದಿದೆ. ಆವತ್ತು ನಾವು ಅಂಥೇಳಿದ್ರೆ ಹತ್ತಿರ, ವಾಸ ಅಂತೇಳಿದ್ರೆ ವಾಸ ಮಾಡೋದು, ಭಗವಂತನ ಹತ್ತಿರ ನಮ್ಮದೇನು ದೈನಂದಿನ ಇದೆಯಲ್ಲ, ಎಲ್ಲ ಊಟ ತಿಂಡಿ ಪ್ರತಿಯೊಂದನ್ನು ಬಿಟ್ಟು ಅವತ್ತು ಒಂದು ದಿನ ಭಗವಂತನ ಧ್ಯಾನದಲ್ಲಿ ಅವನ ಹತ್ತಿರ ಇರೋ ಒಂದು ಮುಖ್ಯ ಉದ್ದೇಶನ ಉಪವಾಸದ್ದು. ಹಾಗಾಗಿ ಅವತ್ತೊಂದಿನ ಈಗ ನಮ್ಗೆ ಅನಿಸುತ್ತೆ ಅದು ತಿನ್ನಬೇಕು ಇದು ತಿನ್ನಬೇಕು ಅಂತೇಳಿ, ಅವತ್ತೊಂದಿನ ಅದೆಲ್ಲವುಗಳ ಚಿಂತೆಯನ್ನು ನಾವು ಬಿಟ್ಟು ಪ್ರತಿ ಕ್ಷಣ ಭಗವಂತನ ಧ್ಯಾನನ ಮಾಡ್ತಾ, ಮನುಷ್ಯ ಜನ್ಮದ ಮುಖ್ಯ ಉದ್ದೇಶ ಮೋಕ್ಷ ಸಾಧನೆ, ಈ ಥರ ಏಕಾದಶಿ ಉಪವಾಸವನ್ನು ಮಾಡುವುದರ ಮೂಲಕ ನಾವು ಮೋಕ್ಷವನ್ನು ಪಡೆದುಕೊಳ್ಬೋದು. ಇನ್ನೂ ಒಂದು ಮುಖ್ಯ ವಿಷಯ ಇಲ್ಲ ಅಂತ ಹೇಳಿದ್ರೆ, ಏಕಾದಶಿ, ಯಾವುದೇ ಏಕಾದಶಿ ಇರ್ಬೋದು ಅಥವಾ ವೈಕುಂಠ ಏಕಾದಶಿ ದಿನ ಯಾರಾದರೂ ಸಹಜ ಮರಣವನ್ನು ಹೊಂದಿದ್ರೆ ಅವ್ರು ಏನು ಮಾಡ್ತಾರೆ, ಡೈರೆಕ್ಟಾಗಿ ವೈಕುಂಠವನ್ನು ಸೇರ್ತಾರೆ, ಹೌದಾ. ಆ ಥರ ಒಂದು ಪ್ರತೀತಿನೇ ಇದೆ, ಅದು ಸತ್ಯನೂ ಕೂಡ, ಹೌದಾ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಶ್ರದ್ಧೆ ಭಕ್ತಿಯಿಂದ ನಾವು ಈ ದಿನ ಉಪವಾಸ ಪೂಜೆಯನ್ನು ಮಾಡಬೇಕು. ಎಷ್ಟು ಸಾಧ್ಯ ಅಷ್ಟು ಚೆನ್ನಾಗಿ ಶ್ರದ್ಧೆಯಿಂದ ಪೂಜೆ ಮಾಡಿಕೊಳ್ಳಿ. ವಿಷ್ಣು ಸಹಸ್ರನಾಮವನ್ನು ಅವತ್ತು ಪಾರಾಯಣ ಮಾಡಬೇಕು. ಆಗದೇ ಇರೋರು ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರವನ್ನು ಪ್ರತಿ ಕ್ಷಣ ನಾವತ್ತೇ ಹೇಳ್ಕೊಳ್ಳಿ. ವಿಷ್ಣು ದೇವಾಲಯ ಯಾವುದಾದ್ರೂ ಸಮೇತ ಇದ್ರೆ, ನಾನಂತೂ ನನ್ನ ಮಗನ ಕರ್ಕೊಂಡು ಏನು ಮಾಡ್ತಿದ್ದೆ, ಪ್ರತಿ ಸಲ ಇಸ್ಕಾನ್ ಹೋಗ್ತಿದ್ದೆ. ಅಕ್ಷಯ ಪಾತ್ರ ಅಲ್ಲಿ ಉತ್ತರ ದ್ವಾರ, ವೈಕುಂಠ ದ್ವಾರವನ್ನು ಏನು ಮಾಡಿರ್ತಾರೆ, ನಿರ್ಮಾಣ ಮಾಡಿರ್ತಾರೆ. ಅದರಲ್ಲಿ ಪ್ರವೇಶ ಮಾಡಿ ದೇವರ ದರ್ಶನ ತಗೊಂಡು ಏನೋ ಎಷ್ಟೊಂದು ಮನಸ್ಸಿಗೆ ಏನಾಗುತ್ತೆ, ಶಾಂತಿ ನೆಮ್ಮದಿಯಲ್ಲಿ ನಮಗೆ ಸಿಗುತ್ತೆ. ಹಾಗಾಗಿ ನಿಮಗೆ ಎಲ್ಲಾದರೂ ಸಮೀಪ ದೇವಸ್ಥಾನ ಇದ್ದರೆ ದೇವಸ್ಥಾನಕ್ಕೂ ಹೋಗಿ ಬರ್ರಿ. ಜೊತೆಗೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋಕ್ಕಾಗದೇ ಇರೋರು, ನಾನು ಹೇಳಿದ್ನೆಲ್ಲ ಓಂ ನಮೋ ಭಗವತೆ ವಾಸುದೇವಾಯ ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ವಿಷ್ಣು ಸಹಸ್ರನಾಮದ ಪೂರ್ತಿ ಫಲವನ್ನು ನಾವೇನು ಮಾಡ್ಬೋದು, ಪಡ್ಕೋಬಹುದು. ಇನ್ನೂ ಒಂದು ಚಿಕ್ಕ ಮಂತ್ರ ಅಂತೇಳಿದ್ರೆ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನಿ. ಇದು ಒಂದು ಮಂತ್ರ ಹೇಳೋದ್ರ ಮೂಲಕನೂ ಸಹಿತ ನಾವು ವಿಷ್ಣು ಸಹಸ್ರನಾಮದ ಎಲ್ಲ ಒಂದು ಏನಿದೆಯಲ್ಲ ಅದರ ಫಲಗಳನ್ನು ನಾವಿಲ್ಲಿ ಪಡ್ಕೋಬಹುದು. ಯಾವುದೇ ದೊಡ್ಡ ಮಂತ್ರ ಸ್ತೋತ್ರ ಬಂದಿಲ್ಲ ಅಂತ ಹೇಳಿದ್ರೂ ಸಹಿತ ನಾವು ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಒಂದು ಮಂತ್ರವನ್ನು ನಾವೇನು ಮಾಡ್ತಾ ಇರಬೇಕು, ಅವತ್ತು ಇಡೀ ದಿನ ಜಪಿಸ್ತಾ ಇರಬೇಕು. ಸಾಧ್ಯ ಆದಷ್ಟು ಉಪವಾಸ ಮಾಡಿ ಆಗದೇ ಇರೋರು ಹಾಲು, ಹಣ್ಣು, ಸಾಬುದಾನ ಕಿಚಡಿಯನ್ನು ನೀವು ಸೇವನೆಯನ್ನು ಮಾಡಬಹುದು. ಈ ಒಂದು ಏಕಾದಶಿ ಉಪವಾಸದಿಂದ ನಮ್ಮ ಆತ್ಮಶುದ್ಧಿಗೊಳ್ಳಲಿಕ್ಕೆ, ಮನಸ್ಸನ್ನು ನಾವು ಪರಿಶುದ್ಧ ಮಾಡ್ಕೊಳ್ಳೋದಕ್ಕೆ, ದೇಹವನ್ನು ಸಹಿತ ಉಪವಾಸದ ಮೂಲಕ ನಾವು ಶುದ್ಧೀಕರಿಸ್ಕೊಳ್ಳೋದಕ್ಕೆ ಏನಾಗುತ್ತೆ, ಸಾಧ್ಯ ಆಗುತ್ತೆ.
ಆ್ಯಕ್ಚುಲಿ ನನಗೆ ತಿಳಿದ ಮಟ್ಟಿಗೆ ನನಗೆ ಗೊತ್ತಿರೋ ವಿಷಯವನ್ನು ಚಿಕ್ಕದಾಗಿ ನನಗೆ ಎಷ್ಟು ವಿಷಯ ಗೊತ್ತಿದೆ, ನಾನು ಯಾವ ರೀತಿ ಆಚರಣೆ ಮಾಡ್ತೇನೆ ಅನ್ನೋದನ್ನು ನಿಮ್ಮ ಜೊತೆ ನಾನು ಹಂಚಿಕೊಂಡಿದ್ದೀನಿ. ಆ್ಯಕ್ಚುಲಿ ಬ್ರಾಹ್ಮಿನ್ಸ್ ಇದನ್ನು ತುಂಬ ಅಚ್ಚುಕಟ್ಟಾಗಿ ತುಂಬ ಒಂದು ಸಾಂಪ್ರದಾಯಿಕವಾಗಿ ಏನು ಮಾಡ್ತಾರೆ, ವೈಕುಂಠ ಏಕಾದಶಿ ವ್ರತವನ್ನು ಅವರು ಆಚರಣೆ ಮಾಡ್ತಾರೆ. ವೈಕುಂಠ ಏಕಾದಶಿ ಅಂತಲ್ಲ, ಪ್ರತಿ ಏಕಾದಶಿಗೂ ಒಂದೇ ದಿನ ಉಪವಾಸ ಇರೋದಿಲ್ಲ. ಅವರು ಏಕಾದಶಿ ಹಿಂದಿನ ದಿನ ಏಕಾದಶಿ ಉಪವಾಸ ಮತ್ತು ದ್ವಾದಶ ದಿನ 3ನೇ ದಿನಾನೂ ಸಹಿತ ಅವ್ರು ಏನು ಮಾಡ್ತಾರಲ್ಲೇ ದ್ವಾದಶ ಗಂಜಿ ಬೆಳಿಗ್ಗೆ ಮಿನಿಮಮ್ 8 ಗಂಟೆ ತನಾದರೂ ಉಪವಾಸ ಇದ್ದು ದ್ವಾದಶ ಗಂಜಿಯನ್ನು ಸೇವನೆ ಮಾಡೋದ್ರ ಮೂಲಕ ಆವತ್ತಿನ ಉಪವಾಸವನ್ನು ಅವರು ಮುಕ್ತಾಯಗೊಳಿಸಿ ಆಮೇಲೆ ಉಳಿದಿರೋ ದಿನನಿತ್ಯದ ಏನು ಆಹಾರ ಇದೆಯಲ್ಲ ಏನಾದರೂ ಅವರು ಸೇವನೆ ಮಾಡ್ತಾರೆ. ಹೀಗೆ 3 ದಿನ ಉಪವಾಸ, ಏಕಾದಶಿ ದಿನ ಜಾಗರಣೆ, ಇಷ್ಟೆಲ್ಲವನ್ನು ಈ ಒಂದು ನಮ್ಮ ಒತ್ತಡದ ಜೀವನದಲ್ಲಿ ಅದನ್ನೆಲ್ಲವನ್ನು ನಮಗೆ ಮಾಡಲಿಕ್ಕೆ ಆಗದೇ ಇದ್ದರೂ ಸಹಿತ ಏಕಾದಶಿ ದಿನ ನಾವೇನು ಮಾಡಬೇಕು, ಸಾಧ್ಯವಾದಷ್ಟು ಉಪವಾಸವನ್ನು ಆಚರಣೆ ಮಾಡಿ ದೇವರ ನಾಮವನ್ನು ಸ್ಮರಿಸ್ತಾ ದೇವರ ಒಂದು ಕೃಪೆಗೆ ಪಾತ್ರರಾಗೋಣ ಅಂತ ನಾನಿಲ್ಲಿ ಹೇಳಲಿಕ್ಕೆ ಏನು ಮಾಡ್ತೀನಿ, ಇಷ್ಟಪಡ್ತೀನಿ. ಹೌದಾ, ನಾವು ಪ್ರತಿದಿನ ಪೂಜೆ ಮಾಡುವಾಗಲೂ ಒಂದು ಫಸ್ಟಿಗಿನ ಮಂತ್ರ ಅಂತ ಹೇಳಿದ್ರೆ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಗರುಡಧ್ವಜ ಮಂಗಲಂ ಪುಂಡರೀಕಾಕ್ಷ ಮಂಗಲಾಯ ತನೋಹರಿ ಅಂತೇಳಿ ಈ ಒಂದು ಮಂತ್ರದಿಂದ ಪೂಜೆಯನ್ನು ಪ್ರಾರಂಭಿಸಿ ಕರ್ಪೂರ ಗೌರವದಿಂದ ನಾವು ಏನು ಮಾಡ್ತೀವಿ, ಪೂಜೆಯನ್ನು ಮುಕ್ತಾಯಗೊಳಿಸ್ತೇವೆ. ಹೌದಾ, ಆದರೆ ಇವತ್ತು ಏಕಾದಶಿ ಶ್ರೀಮನ್ನಾರಾಯಣ ವೆಂಕಟೇಶ್ವರನಿಗೆ ಸಂಬಂಧಿಸಿರೋದ್ರಿಂದ ಇವತ್ತು ಸಾಧ್ಯವಾದಷ್ಟು ನಾರಾಯಣ ಅಷ್ಟೋತ್ತರ ಮತ್ತು ವಿಷ್ಣು ಸಹಸ್ರನಾಮವನ್ನು ನಾವು ಹೇಳಬೇಕು. ಜೊತೆಗೆ ಮಹಾಲಕ್ಷ್ಮಿಯನ್ನು ಸಹಿತ ನಾವೇನು ಮಾಡಬೇಕು, ಇಲ್ಲೇ ಪೂಜೆಯನ್ನು ಮಾಡಬೇಕು. ಬರೀ ಮಹಾಲಕ್ಷ್ಮಿಯನ್ನು ನಾವು ಪೂಜೆ ಮಾಡೋದ್ರಿಂದ ಲಕ್ಷ್ಮೀ ಕೃಪಾ ಕಟಾಕ್ಷ ಆಗತ್ತೆ, ಆದರೆ ಲಕ್ಷ್ಮಿ ಚಂಚಲೆ. ಹೌದಾ, ಹೀಗೆ ಬಂದು ಹೀಗೆ ಹೋಗಿಬಿಡ್ತಾಳೆ. ಆದರೆ ನಾವು ಮಹಾವಿಷ್ಣುವಿನ ಜೊತೆಗೆ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡೋದರಿಂದ ಮಹಾಲಕ್ಷ್ಮಿ ನಗ್ನಗುತ್ತಾ ಬಂದು ನಮ್ಮ ಮನೆಯಲ್ಲಿ ನೆಲೆಸಲಿಕ್ಕೆ ಏನಿದೆ ಸಾಧ್ಯ ಇದೆ. ಹಾಗಾಗಿ ಇವತ್ತು ಶುಕ್ರವಾರನೇ ಇದೆ, ಜೊತೆಗೆ ವೈಕುಂಠ ಏಕಾದಶಿನೇ ಇದೆ. ಶ್ರೀಮನ್ನಾರಾಯಣನ ಜೊತೆಗೆ ಮಹಾಲಕ್ಷ್ಮಿ ಅನುಗ್ರಹವೂ ಸಹಿತ ನಿಮಗೆಲ್ಲ ದೊರೀಲಿ ಅಂತ ನಾನೇನು ಮಾಡ್ತೀನಿ, ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಾವು ಯಾವ ಥರ ಮಾಡ್ಕೊಂಡು ಬಂದಿದ್ದೇವಲ್ಲ ನಮ್ಮ ಸಂಪ್ರದಾಯ, ನಮ್ಮ ಪದ್ಧತಿಯನ್ನು ನಾವೇನು ಮಾಡೋಣ, ಮುಂದುವರ್ಸ್ಕೊಂಡು ಹೋಗೋಣ. ಹಿಂದೆ ನಮ್ಮ ಹಿರಿಯರು ಆಚರಿಸ್ತಾ ಇರೋ ಕೆಲವೊಂದು ಪೂಜೆ ಪುನಸ್ಕಾರ ಪದ್ಧತಿ ಆಚಾರ ವಿಚಾರಗಳು ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ಪೀಳಿಗೆಗೂ ಸಹಿತ ಅದರ ಮಹತ್ವ, ಅದರ ಆಚರಣೆಯ ವಿಧಾನ ಎಲ್ಲವನ್ನು ಏನು ಮಾಡೋಣ, ತಿಳಿಸ್ಕೊಡೋಣ. ನಮ್ಮ ಒಂದು ಪರಂಪರೆಯನ್ನು ಉಳಿಸಿ ಬೆಳೆಸಲಿಕ್ಕೆ ಇದರಿಂದ ಏನಾಗುತ್ತೆ, ಸಹಾಯ ಆಗುತ್ತೆ. ಹೌದಾ, ನಾವು ಯಾವುದೇ ಪೂಜೆ ಪುನಸ್ಕಾರವನ್ನು ಮಾಡುವಾಗ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಅವರಿಗೆ ಅದರ ಮಹತ್ವ ಮತ್ತು ವಿಶೇಷತೆಯನ್ನು ನಾವೇನು ಮಾಡಬೇಕು, ಪ್ರತಿ ಸಲ ತಿಳಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಅದನ್ನು ಅವ್ರು ಅರ್ಥ ಮಾಡಿಕೊಂಡ್ರೆ, ಅದರ ಮಹತ್ವ ಅವ್ರಿಗೆ ಗೊತ್ತಾದ್ರೆ ನಾನು ಈ ಥರ ಮಾಡಬೇಕು ಅನ್ನೋ ಒಂದು ಮನೋಭಾವ ಏನಾಗುತ್ತೆ, ಮಕ್ಕಳಲ್ಲಿ ಬರುತ್ತೆ. ಹಾಗಾಗಿ ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಮಕ್ಕಳಿಗೆ ತಿಳಿಸ್ತಾ ನಮ್ಮ ಯುವ ಪೀಳಿಗೆ ಅದನ್ನು ಪಾಲಿಸಲಿ, ಆಚರಿಸಲಿ, ಅದರ ಎಲ್ಲದ ಒಂದು ಪ್ರಯೋಜನವನ್ನು ಪಡೆದು ಸನ್ಮಾರ್ಗದಲ್ಲಿ ನಮ್ಮ ಮಕ್ಕಳು ಸಾಗಲಿ, ಮನ್ನಿಸಿ ಮುನ್ನಡೆಸಿ ದಾರಿ ತೋರು ಅಂಥೇಳಿ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಜೊತೆಗೆ ಹೇಳಿದ್ನಲ್ಲ, ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಒಂದು ಮಂತ್ರವ ಇವತ್ತು ನಮ್ಮ ಉಸಿರಾಗಲಿ. ಮಂತ್ರವನ್ನು ಜಪಿಸ್ತಾ ಗೊತ್ತಿದ್ದು ಗೊತ್ತಿಲ್ಲದನೋ ಎಷ್ಟೋ ತಪ್ಪುಗಳು ಪಾಪ ಕಾರ್ಯಗಳು ನಮ್ಮಿಂದ ಜರುಗಿರುತ್ತೆ. ಹೌದಾ, ಎಲ್ಲ ಪಾಪಗಳಿಗೂ ಒಂದು ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಒಂದು ಮೋಕ್ಷದ ದಾರಿಯನ್ನು, ಮೋಕ್ಷದ ಮಾರ್ಗವನ್ನು ಭಗವಂತ ಕರುಣೆ ತೋರಿಸು ಅಂಥೇಳಿ ಬೇಡ್ಕೋತಾ ಮನ್ನಿಸಿ ಮುನ್ನಡೆಸಿ ದಾರಿ ತೋರು ಅಂಥೇಳಿ ಭಗವಂತನಲ್ಲಿ ವಿನಮ್ರ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಒಂದು ವೈಕುಂಠ ಏಕಾದಶಿಯನ್ನು ವ್ರತವನ್ನು ಆಚರಿಸಿ ಅದರ ಫಲವನ್ನು ತಾವೆಲ್ಲರೂ ಪಡ್ಕೊಳ್ರಿ, ಇದರ ಸದುಪಯೋಗ ಪಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ನನಗೆ ಗೊತ್ತಿರೋ ಚಿಕ್ಕ ಒಂದು ಮಾಹಿತಿಯನ್ನು ನಿಮ್ಮ ಜೊತೆ ನಾನೇನು ಮಾಡಿದ್ದೀನಿ, ಹಂಚ್ಕೋತಾ ಇದ್ದೀನಿ. ಹೌದಾ, 3 ದಿನ ನಾವು ಉಪವಾಸ ಮಾಡೋಕ್ಕಾಗದೇ ಇದ್ದರೂ ಒಂದು ದಿನ ನಾವು ಉಪವಾಸ ಪೂಜೆಯನ್ನು ಮಾಡೋದ್ರ ಮೂಲಕ ಅದರ ಫಲವನ್ನು ನಾವು ಪಡ್ಕೊಳ್ಳೋಣ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಭಗವಂತನ ಕೃಪಾ ಕಟಾಕ್ಷ ಸಿಗಲಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ನೋಡಿರುವ ತಮಗೆಲ್ಲರಿಗೂ ಧನ್ಯವಾದಗಳು. Thank you.